ಹಾಯ್ ಫ್ರೆಂಡ್ಸ್, ನಮಸ್ತೆ. ಸೌಮ್ಯ ಸವಿ ಅಡುಗೆಗೆ ಸ್ವಾಗತ. ನಾನಿವತ್ತು ಗುಲಾಬ್ ಜಾಮೂನ್ ಮಾಡ್ತಾ ಇದ್ದೀನಿ. ಇದು ಮಾಡೋ ವಿಧಾನ ತುಂಬ ಸಿಂಪಲ್ ಆಗಿರುತ್ತೆ. ಈ ರೀತಿ ಗುಲಾಬ್ ಜಾಮೂನ್ ಮಾಡಿದರೆ ಸಾಫ್ಟಾಗಿ ಜ್ಯೂಸಿಯಾಗಿ 3-4 ದಿನ ಇಟ್ಕೊಂಡ್ರೂ ಚೆನ್ನಾಗಿ ಸಾಫ್ಟಾಗಿರುತ್ತೆ. ಎಲ್ಲೂ ಒಡೆಯೋದಾಗಲಿ, ಎಣ್ಣೆಗೆ ಹಾಕ್ದಾಗಲಿ, ಸಕ್ಕರೆ ಪಾಕದಲ್ಲಿ ಹಾಕ್ದಾಗಲಿ ಖಂಡಿತ ಒಂಚೂರು ಒಡೆಯೋದಿಲ್ಲ. ಇದು ಹೇಗೆ ಮಾಡೋದು, ಇದಕ್ಕೆ ಬೇಕಾಗಿರೋ ಪದಾರ್ಥ ಏನು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ನಾನು ಗುಲಾಬ್ ಜಾಮೂನ್ ಮಾಡ್ಕೊಳ್ಳೋದಕ್ಕೆ ಗುಲಾಬ್ ಜಾಮೂನ್ ಪ್ಯಾಕೆಟ್ ತೋರಿಸ್ತಾ ಇದ್ದೀನಿ. ಅಂಗಡಿಲಿ ಸಿಗುವಂಥ ಯಾವುದೇ ಬ್ರ್ಯಾಂಡ್ ಗುಲಾಬ್ ಜಾಮೂನ್ ತೊಗೊಂಡ್ರೂ ಪರವಾಗಿಲ್ಲ. ನಾನು ಒಂದು ಪ್ಯಾಕೆಟ್ ಗುಲಾಬ್ ಜಾಮೂನ್ ತೊಗೊಂಡು ಅಳತೆ ಪ್ರಕಾರ ನಿಮ್ಗೆ ತೋರಿಸ್ತಾ ಇದ್ದೀನಿ. ಯಾಕೆ ಅಂದರೆ ಸಕ್ಕರೆನ ನಿಮಗೆ ಅಳತೆ ಪ್ರಕಾರ ತೋರಿಸ್ಬೇಕು. ಅದಕ್ಕೋಸ್ಕರ ನಾನು ಗುಲಾಬ್ ಜಾಮೂನ್ ಪೌಡರ್ನ ಒಂದು ಪಾತ್ರೆಗೆ ಹಾಕಿ ಅಳತೆ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ 1 ಕಪ್ಪಷ್ಟು ಹಾಕಿದ್ದೀನಿ. ಮತ್ತೆ ನಾನು ಒಂದು ಅರ್ಧ ಕಪ್ಪಷ್ಟು ಗುಲಾಬ್ ಜಾಮೂನ್ ಆಗಿದೆ. ಈಗ ಟೋಟಲ್ ಆಗಿ 1.5 ಕಪ್ ಗುಲಾಬ್ ಜಾಮೂನ್ ಪೌಡರ್ ಆಗಿದೆ. ಎಲ್ಲನೂ ಒಂದು ಪಾತ್ರೆಗೆ ಸೇರಿಸ್ಕೊಂಡು ಇವಾಗ ಈ ಗುಲಾಬ್ ಜಾಮೂನ್ ಎಲ್ಲ ಸ್ವಲ್ಪ ಕೈಯಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು. ಏಕೆಂದರೆ ಅದರಲ್ಲಿ ಏನಾರ ಗಂಟೆ ಏನಾರ ಇತ್ತು ಅಂದರೆ ಅದೆಲ್ಲ ಫುಲ್ಲು ಮಿಕ್ಸ್ ಆಗುತ್ತೆ. ಇವಾಗ ಹಾಲು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಅರ್ಧ ಬಟ್ಲು ಹಾಲು ತೊಗೊಂಡಿದ್ದೀನಿ. ಇದನ್ನು ಕಾಯಿಸಿ ಆರಿಸಿರೋ ಅಂತಹ ಹಾಲು ಸ್ವಲ್ಪನೇ ಹಾಲು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಬೇಕು. ಹಾಲು ಅಥವಾ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು, ಏನು ತೊಂದರೆ ಏನಿಲ್ಲ. ಇಲ್ಲಿ ಅರ್ಧ ಕಪ್ಪಷ್ಟು ಹಾಲು ತೊಗೊಂಡಿದ್ದೀನಿ. ಟೋಟಲಾಗಿ ಎಷ್ಟು ಹಾಲು ಹಾಕಿದ್ದೀನಿ ಅಂತ ಕೊನೆಯಲ್ಲಿ ಹೇಳ್ತೀನಿ. ಸ್ವಲ್ಪನೇ ಹಾಲು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಚಪಾತಿ ಹಿಟ್ಟು ಥರ ನಾದ್ಕೊಳ್ಳೋದು ಏನು ಬೇಡ. ಈ ಥರ ಕೈಯಲ್ಲೇ ಸ್ವಲ್ಪ ಸಾಫ್ಟಾಗಿ ಈ ಥರ ಕಲಿಸ್ಕೊಂಡ್ರೆ ಸಾಕು. ಇವಾಗ ಸ್ವಲ್ಪ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಅರ್ಧ ಬಟ್ಲು ಹಾಲು ತೊಗೊಂಡಿದ್ದೆ, ಪೂರ್ತಿಯಾಗಿ ಸೇರಿಸಿದ್ದೀನಿ. ಕರೆಕ್ಟಾಗಿ ಸಾಕಾಗಿದೆ ಅರ್ಧ ಬಟ್ಲು ಹಾಲು ಇದಕ್ಕೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊಂಡಿದ್ದೀನಿ. ಅಂದರೆ ಇದಕ್ಕೆ ಅರ್ಧ ಕಪ್ಪಷ್ಟು ಹಾಲು ಮಾತ್ರ ಸಾಕಾಗಿದೆ. ಇವಾಗ ಕರೆಕ್ಟಾಗಿ ಗುಲಾಬ್ ಜಾಮೂನ್ ಹಿಟ್ಟು ರೆಡಿಯಾಗಿದೆ. ಈ ಥರ ನಾವು ಮಿಕ್ಸ್ ಮಾಡಿ ಇಟ್ಕೊಬೇಕು. ಇದನ್ನು ಮುಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ಬಿಡೋಣ, ಒಂದು ಸೈಡ್ಗೆ ಇಟ್ಕೊಳ್ಳೋಣ. ಇವಾಗ ಸಕ್ಕರೆ ಪಾಕ ರೆಡಿ ಮಾಡ್ಕೊಳ್ಳೋಣ. ಸಕ್ಕರೆ ಪಾಕ ರೆಡಿ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಕೊಳ್ಳೋಣ. ಸಕ್ಕರೆ ಸೇರಿಸ್ತಾ ಇದ್ದೀನಿ. ಜಾಮೂನ್ ಪೌಡರ್ ಯಾವ ಕಪ್ಪಲ್ಲಿ ಸೇರಿಸ್ತೋ ಅದೇ ಕಪ್ಪಲ್ಲಿ 2 ಕಪ್ ಆಗೋಷ್ಟು ಸಕ್ಕರೆ ಸೇರಿಸ್ತಾ ಇದ್ದೀನಿ. 1.5 ಕಪ್ಪಷ್ಟು ಗುಲಾಬ್ ಜಾಮೂನ್ ಪೌಡರು, 2 ಕಪ್ಪಷ್ಟು ಸಕ್ಕರೆನೂ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಸೇರಿಸಾದ್ಮೇಲೆ 3 ಕಪ್ ಆಗೋಷ್ಟು ನಾನು ನೀರು ಸೇರಿಸ್ಕೊಳ್ತಾ ಇದ್ದೀನಿ. 2 ಕಪ್ಪು ಸಕ್ಕರೆಗೆ 3 ಕಪ್ ನೀರು ಸಾಕಾಗುತ್ತೆ. ನಿಮ್ಗೇನಾನ ಇನ್ನೂ ತೆಳ್ಳಗೆ ಪಾಕ ಬೇಕು ಅಂದರೆ ಇನ್ನೊಂದು ಕಪ್ ಎಕ್ಸ್ಟ್ರಾ ನೀರು ಹಾಕ್ಕೊಬೋದು. ಈ ಪಾಕ ಜಸ್ಟ್ 10 ನಿಮಿಷದಲ್ಲೆಲ್ಲ ರೆಡಿ ಆಗಿಬಿಡುತ್ತೆ. ಈ ಪಾಕ ಒಂದೇಳೆ ಪಾಕ ಬಂದರೆ ಸಾಕು, ತುಂಬ ಗಟ್ಟಿ ಪಾಕ ಮಾಡ್ಕೊಳ್ಳೋದು ಬೇಡ. ಇದ್ರ ಜೊತೆನೇ 2 ಲವಂಗ ಪುಡಿ ಮಾಡಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಒಳ್ಳೆ ಪರಿಮಳ ಬರುತ್ತೆ ಈ ಥರ ಲವಂಗ ಪೌಡ್ರ್ ಹಾಕಿದ್ರೆ. ಇದ್ರ ಜೊತೆನೇ ಏಲಕ್ಕಿ ಪೌಡ್ರನ್ನು ಹಾಕ್ತಾ ಇದ್ದೀನಿ ಅರ್ಧ ಸ್ಪೂನು. ಇಲ್ಲಾಂದರೆ ಏಲಕ್ಕಿ ಕುಟ್ಟಾದರೂ ಹಾಕ್ಕೊಬೋದು. ಪಾಕ ಒಂದೇಳೆ ಪಾಕ ಬರಬೇಕು. ಸುಮಾರು ಒಂದು 10 ನಿಮಿಷದಲ್ಲಿ ಆಗೋಗುತ್ತೆ. ನೋಡಿ, ನಾನು ಸೌಟಲ್ಲಿ ತೆಗೆದು ಈ ಥರ ಸುರಿತಾ ಇದ್ದೀನಿ. ಒಂದೇ ಎಳೆ ಬೀಳುತ್ತೆ, ಆ ಥರ ಆಗಬೇಕು. ಇಲ್ಲಾಂದರೆ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ನೀರನ್ನ ಕೈಯಲ್ಲಿ ಮುಟ್ಟು ನೋಡಿದ್ರೆ ಅಂಟಂಟು ಬರುತ್ತೆ, ಆವಾಗ ಕರೆಕ್ಟಾಗಿ ಆಗಿದೆ ಅಂತ ಪಾಕ. 4-5 ಹನಿ ನಿಂಬೆ ರಸನೂ ಸೇರಿಸ್ತಾ ಇದ್ದೀನಿ. ನಿಂಬೆ ರಸ ಯಾಕೆ ಹಾಕ್ತೀನಿ ಅಂದರೆ ಪಾಕ ಗಟ್ಟಿ ಆಗದೇ ಇರಲಿ ಅಂತ, ಜ್ಯೂಸಿಯಾಗಿ ಕ್ರೀಮಿಯಾಗಿ ಸಿಗುತ್ತೆ ಅಂತ ನಿಂಬೆ ರಸ ಹಾಕ್ಕೊಂಡ್ರೆ ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ. ಇವಾಗ ಗ್ಯಾಸ್ ಮಾಡಿಕೊಂಡು ಇದು ಮುಚ್ಚಿಬಿಟ್ಟು ಸೈಡ್ಗೆ ಇಟ್ಕೊಳ್ಳೋಣ. ಈಗ ಗುಲಾಬ್ ಜಾಮೂನ್ ಹಿಟ್ಟನ್ನು ನೋಡೋಣ. ನೋಡಿ, ಈಗ ಅರ್ಧ ಗಂಟೆ ಆಯಿತು ಅಷ್ಟೇ. ಎಷ್ಟು ಚೆನ್ನಾಗಿ ಉಬ್ಬಿ ಅರಳ್ಕೊಂಡಿದೆ. ಹೀಗೆ ಸ್ವಲ್ಪ ತುಪ್ಪ ಆಗಲಿ ಎಣ್ಣೆ ಆಗಲಿ ಸವರ್ಕೊಂಡು ನಮಗೆ ಬೇಕಾದ ಶೇಪ್ನಲ್ಲಿ ಇದನ್ನು ಮಾಡ್ಕೊಳ್ಳೋಣ. ಇವಾಗ ನಾನು ಕೂಡ ಸ್ವಲ್ಪ ತುಪ್ಪ ಸವರ್ಕೊಂಡು ಕೈಗೆ ಉಂಡೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಸ್ವಲ್ಪನೇ ಹಿಟ್ಟು ತೊಗೊಂಡು ಈ ಥರ ಅಂಗೈನ ಮೇಲೆ ಇಟ್ಕೊಂಡು ಈ ಥರ ಚೆನ್ನಾಗಿ ಪ್ರೆಸ್ ಮಾಡಿ ಈ ಥರ ರೌಂಡ್ ಶೇಪ್ ಮಾಡ್ಕೊಬೇಕು. ನೋಡಿ, ಒಂದು ಚೂರು ಕ್ರ್ಯಾಕ್ ಆಗಬಾರ್ದು, ಆ ರೀತಿ ರೌಂಡ್ ಶೇಪ್ ಮಾಡ್ಕೊಬೇಕು. ಏನಾದರೂ ಕ್ರ್ಯಾಚಸ್ ಇತ್ತು ಅಂತಂದರೆ ಎಣ್ಣೆಗೆ ಹಾಕಿದಾಗ ಓಪನ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಒಂಚೂರು ಕ್ರ್ಯಾಚಸ್ ಇಲ್ಲದೇ ಇರೋ ಥರ ನಾವು ಎಲ್ಲ ಉಂಡೆನೂ ಈ ರೀತಿಯೇ ಮಾಡಿ ಇಟ್ಕೊಬೇಕು. ಈ ಥರ ಹಸ್ತದ ಮೇಲೆ ಇಟ್ಕೊಂಡು ಹಿಟ್ಟನ್ನು ಈ ಥರ ಪ್ರೆಸ್ ಮಾಡಿ ರೌಂಡಾಗಿ ಮಾಡ್ಕೊಬೇಕು. ಈ ಥರ ಪ್ರೆಸ್ ಮಾಡ್ತಾ ಇದ್ದಾಗೆ ಕ್ರ್ಯಾಚಸ್ ಏನೂ ಬರಲ್ಲ, ಫುಲ್ಲು ಲೆವೆಲ್ಲಾಗಿ ರೌಂಡಾಗಿ ಬರುತ್ತೆ. ಈ ಥರ ಕರೆಕ್ಟ್ ಉಂಡೆ ಮಾಡಿಟ್ಕೊಬೇಕು. ನೋಡಿ, ಒಂಚೂರು ಕ್ರ್ಯಾಚಸ್ ಇಲ್ಲ, ತುಂಬ ಚೆನ್ನಾಗಿ ರೌಂಡಾಗಿ ಮಾಡ್ಕೊಬೇಕು. ಇವಾಗ ನಾನು ಕೂಡ ಒಂದಷ್ಟು ಉಂಡೆನ ಮಾಡಿಟ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ದೊಡ್ಡ ಸೈಜಲ್ಲೇ ಉಂಡೆ ಮಾಡಿಟ್ಕೊಂಡಿದ್ದೀನಿ. ಒಂದು 19 ಉಂಡೆ ಆಗಿದ್ದಾವೆ. ಇವಾಗ ಇದನ್ನು ಸೈಡ್ಗೆ ಇಟ್ಬಿಟ್ಟು ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಗುಲಾಬ್ ಜಾಮೂನ್ನ ಕರ್ಕೊಳ್ಳೋಣ. ಇವಾಗ ಎಣ್ಣೆನೂ ಕೂಡ ಹದವಾಗಿ ಕಾದಿದೆ. ಇವಾಗ ಉರಿ ಕಮ್ಮಿ ಮಾಡಿಕೊಂಡು ಕಾದಿರೋ ಎಣ್ಣೆಗೆ ಒಂದೊಂದೇ ಗುಲಾಬ್ ಜಾಮೂನ್ನ ಸೇರಿಸ್ಕೊಳ್ಳೋಣ. ಕಮ್ಮಿ ಉರಿ ಇಟ್ಕೊಂಡೆ ಕೊನೆ ಗಂಟ ಇದನ್ನು ಬೇಯಿಸ್ಕೊಬೇಕಾಗುತ್ತೆ. ಜಾಸ್ತಿ ಉರಿ ಇಟ್ಕೊಂಡು ಬೇಯಿಸಿದ್ರೆ ಒಳಗಡೆ ಬೇಯೋದಿಲ್ಲ, ತುಂಬ ಗಟ್ಟಿ ಆಗಿಬಿಡುತ್ತೆ. ಆದಷ್ಟು ಕಮ್ಮಿ ಉರಿ ಇಟ್ಕೊಂಡು ಈ ಥರ ಬೇಯಿಸ್ಕೊಬೇಕಾಗುತ್ತೆ ಗುಲಾಬ್ ಜಾಮೂನ್ನ.
ಫುಲ್ಲು ಕಲರ್ ಚೇಂಜ್ ಆಗೋವರೆಗೂ ಈ ಥರ ಜಾಲರಿಲೇ ಈ ಥರ ಮಿಕ್ಸ್ ಮಾಡ್ಕೊತಾ ಇರಬೇಕು. ಇಲ್ಲಾಂದರೆ ಒಂದು ಸೈಡ್ ಬೇಯುತ್ತೆ, ಒಂದು ಸೈಡ್ ಬೇಯೋದಿಲ್ಲ. ಆದಷ್ಟು ಈ ಥರ ಕಮ್ಮಿ ಉರಿಲೇ ಬೇಯಿಸ್ಕೊತಾ ಇರಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗೋ ಗಂಟ ಈ ಥರ ಜಾಲರಿಲೇ ಮಿಕ್ಸ್ ಮಾಡ್ಕೊತಾ ಬರಬೇಕು. ನೋಡಿ ಇವಾಗ ಕರೆಕ್ಟಾಗಿ ಬೆಂದಿದೆ ಗುಲಾಬ್ ಜಾಮೂನು. ಇವಾಗ ಒಂದು ಪ್ಲೇಟ್ಗೆ ಎಲ್ಲನೂ ಪೂರ್ತಿಯಾಗಿ ಸೇರಿಸ್ಕೊಳ್ತಾ ಇದ್ದೀನಿ. ಇದೇ ರೀತಿನೇ ಎಲ್ಲ ಗುಲಾಬ್ ಜಾಮೂನು ಎಣ್ಣೆಗೆ ಸೇರಿಸ್ಬಿಟ್ಟು ಹದವಾಗಿ ಬೇಯಿಸ್ಬಿಟ್ಟು ತೆಗ್ದಿಟ್ಕೊಳ್ತಾ ಇದ್ದೀನಿ. ಎಲ್ಲ ಗುಲಾಬ್ ಜಾಮೂನನ್ನು ಹದವಾಗಿ ಬೇಯಿಸಿ ಒಂದು ಪ್ಲೇಟಿಗೆ ತೆಗ್ದಿಟ್ಕೊಂಡಿದ್ದೀನಿ. ಈ ಗುಲಾಬ್ ಜಾಮೂನ್ನ ಸಕ್ಕರೆ ಪಾಕಕ್ಕೆ ಸೇರಿಸೋಣ. ಸಕ್ಕರೆ ಪಾಕನು ಲೈಟಾಗಿ ಬಿಸಿ ಆರಿದೆ. ಇವಾಗ ಎಣ್ಣೆಯಲ್ಲಿ ಕರೆದಿಟ್ಕೊಂಡಿರೋ ಅಂತಹ ಗುಲಾಬ್ ಜಾಮೂನ್ ಪೂರ್ತಿನೂ ಇದಕ್ಕೆ ಸೇರಿಸೋಣ. ಈ ಸಕ್ಕರೆ ನೀರಲ್ಲೇ ಇದನ್ನು ಮುಳುಗಿಸೋಣ. ಈ ಸಕ್ಕರೆ ನೀರಲ್ಲೇ 1 ಅವರು ಗುಲಾಬ್ ಜಾಮೂನು ನೆನಿಬೇಕು ಚೆನ್ನಾಗಿ. ಇವಾಗ ಬೇಯಿಸಿದಂಥ ಗುಲಾಬ್ ಜಾಮೂನ್ ಪೂರ್ತಿ ಮುಚ್ಚಿಬಿಟ್ಟು 1 ಅವರು ಬಿಡ್ತಾ ಇದ್ದೀನಿ. ಈಗ 1 ಅವರ್ ಆಗಿದೆ, ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಗುಲಾಬ್ ಜಾಮೂನು. ಸಕ್ಕರೆ ನೀರೆಲ್ಲ ತುಂಬ ಚೆನ್ನಾಗಿ ಹೀರ್ಕೊಂಡು ದಪ್ಪ ಆಗಿದೆ ನೋಡಿ. ಗುಲಾಬ್ ಜಾಮೂನು ತುಂಬ ಚೆನ್ನಾಗಾಗಿದೆ, ಒಂದು ಚೂರು ಕ್ರ್ಯಾಕ್ ಆಗಿಲ್ಲ, ಅಷ್ಟು ಪರ್ಫೆಕ್ಟಾಗಿ ರೌಂಡಾಗಿ ಆಗಿದೆ ಗುಲಾಬ್ ಜಾಮೂನು. 1 ಅವರ್ ಅಷ್ಟೇ ನೆನೆಸಿದ್ದು, ತುಂಬ ಚೆನ್ನಾಗಿ ನೆಂದು ಉಬ್ಬಿ ಅರಳಿದೆ ನೋಡಿ. ಇಷ್ಟೇ ಗುಲಾಬ್ ಜಾಮೂನ್ ಎಷ್ಟು ಈಸಿಯಾಗಿ ಪರ್ಫೆಕ್ಟಾಗಿ ರೌಂಡಾಗಿ ಜ್ಯೂಸಿಯಾಗಿ ಬಂದಿದೆ ಅಂತ ನೋಡಿದ್ರಲ್ಲ. ಹಾಗಿದ್ರೆ ಈ ವಿಧಾನದಲ್ಲಿ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗಿದ್ರೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡಿ. ಇನ್ನಷ್ಟು ಈಸಿ ರೆಸಿಪಿಯೊಂದಿಗೆ ಸೌಮ್ಯ ಸವಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಣುವ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.